ನೋಡೋಣ. ಶಿವಮೊಗ್ಗ ಜಿಲ್ಲಾಡಳಿತಕ್ಕೆ ಇಬ್ಬರು ನೂತನ ಅಧಿಕಾರಿಗಳನ್ನು ನೇಮಕ ಮಾಡಲಾಗಿದ್ದು, ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಬಿ ನಿಖಿಲ್ ಅಧಿಕಾರ ನಡೆಸುತ್ತಿದ್ದಾರೆ. ಇಂದು ಶಿವಮೊಗ್ಗದಲ್ಲಿ ಮೊದಲ ಬಾರಿ ಎಸ್ಪಿ ಹಾಗೂ ಡಿಸಿ ಪತ್ರಕರ್ತರೊಟ್ಟಿಗೆ ಸಂವಾದ ನಡೆಸಿದ್ದು, ಜಿಲ್ಲೆಯ ಅಭಿವೃದ್ಧಿಗೆ ಕೈಗೊಳ್ಳಲಾದ ಕೆಲವು ಕ್ರಮಗಳ ಬಗ್ಗೆ ವಿವರಿಸಿದ್ದಾರೆ. ಮೊದಲು ಭೂ ಒತ್ತುವರಿ ಹಾಗೂ ಶರಾವತಿ ಸಂತ್ರಸ್ತರ ಬಗ್ಗೆ ಮಾತನಾಡಿದ ಜಿಲ್ಲಾಧಿಕಾರಿಗಳು, ಶಿವಮೊಗ್ಗದಲ್ಲಿ ಭೂಮಿಗೆ ಸಂಬಂಧಪಟ್ಟ ಕೆಲವು ಸಮಸ್ಯೆಗಳಿವೆ. ಈ ಸಮಸ್ಯೆಗಳ ನಿವಾರಣೆ ಕ್ರಮ ಕೈಗೊಳ್ಳುತ್ತೇನೆ. ಶರಾವತಿ ಸಂತ್ರಸ್ತರಿಗೆ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಕಾರ್ಯ ಮಾಡುತ್ತೇವೆ ಎಂದು ಹೇಳಿದರು. ಇನ್ನು ಜಿಲ್ಲೆಯ ಕಾನೂನು ಸುವ್ಯವಸ್ಥೆ ಬಗ್ಗೆ ಮಾತನಾಡಿದ ಎಸ್ಪಿ ಬಿ ನಿಖಿಲ್, ಜಿಲ್ಲೆಯಲ್ಲಿ ಕೋಮು ಗಲಭೆಯಂತಹ ಘಟನೆಗಳನ್ನು ತಡೆಗಟ್ಟಲು ಕ್ರಮ ವಹಿಸಲಾಗುವುದು ಎಂದರು. ಇನ್ನು ಪೋಕ್ಸೋ ಪ್ರಕರಣಗಳ ಕುರಿತು ಮಾತನಾಡಿದ ಅವರು, ತಳಮಟ್ಟದಿಂದ ಪೋಕ್ಸೋ ಪ್ರಕರಣಗಳ ನಿರ್ಮೂಲನೆಗೆ ಕ್ರಮ ವಹಿಸಲಾಗುವುದು. ಜಿಲ್ಲಾಧಿಕಾರಿಗಳ ಆದೇಶದ ಮೇಲೆ ತೀವ್ರ ನಿಗಾ ವಹಿಸಲಾಗುವುದು ಎಂದರು. ನೋಡಿ, ಅದರ್ ದನ್ ಓನರ್ಶಿಪ್ ರೈಟ್ ಇರತಕ್ಕಂಥ ಜಮೀನು ಬಿಟ್ಟು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ಹೆಸರುಗಳು ಇದೆ. ಕುಮ್ಕಿ ಜಮೀನು ಅಂತ ಹೇಳ್ತಾರೆ, ಬಾಣೆ ಅಂತ ಹೇಳ್ತಾರೆ. ಈ ಎಲ್ಲ ವಿಷಯಗಳು ಕೇವಲ ಅದು ಯೂಸೇಜ್ ರೈಟ್ ಮಾತ್ರ ಇರ್ತದೆ. ಅದರಲ್ಲಿ ಯಾವುದೇ ರೀತಿ ಪರ್ಮನೆಂಟ್ ಸ್ಟ್ರಕ್ಚರ್ ಮಾಡೋಕ್ಕಾಗೋದಿಲ್ಲ. ಆನಂತರ ಅದನ್ನು ಮೂಲ ಉದ್ದೇಶ ಇರ್ತಕ್ಕಂಥದ್ದು ಸೊಪ್ಪು ಕಲೆಕ್ಟ್ ಮಾಡುವಂಥದ್ದು ಅಥವಾ ಜಾನುವಾರುಗಳಿಗೆ ಬೇಕಾದಂಥ ಮೇವನ್ನು ಕಲೆಕ್ಟ್ ಮಾಡುವಂಥದ್ದು, ಈ ಎಲ್ಲ ಉದ್ದೇಶಗಳಿಗೆ ಇದೆ. ಅದನ್ನು ಹೊರತುಪಡಿಸಿ ಏನು ಪ್ರಾವಿಷನ್ಗಳನ್ನು ಉಲ್ಲಂಘನೆ ಮಾಡಿ ಯಾವ್ದಾದ್ರು ಯುಟಿಲೈಸೇಷನ್ ಆಗ್ತಾ ಇತ್ತು ಅಂತ ಹೇಳಿದ್ರೆ, ಆಸ್ ಪರ್ ಆ್ಯಕ್ಟ್ ಏನು ನಿಯಮಾವಳಿಯಲ್ಲಿ ಅವಕಾಶ ಇದೆಯೋ ಅದರಂತೆ ಕಟ್ಟುನಿಟ್ಟಾಗಿ ಕ್ರಮ ಕೈಗೊಳ್ಳುವಂಥ ಕೆಲಸಗಳನ್ನ ಮಾಡ್ತೀವಿ. ಸೊ ತಾವು ಹೇಳಿದಂಗೆ ಐತಿಹಾಸಿಕ ಸ್ಥಳಗಳು ಏನೇನಿದೆ, ಎರಡು ಏನು ವ್ಯಾಪ್ತಿಯಲ್ಲಿ ಬರ್ತದೆ. ಒಂದು ಸ್ಟೇಟ್ ಆರ್ಕಿಯಾಲಜಿ, ಇನ್ನೊಂದು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ. ಆ ಎರಡು ಅಧಿಕಾರಿಗಳ ಅಥವಾ ಪ್ರಾಧಿಕಾರಗಳ ಒಂದು ಸಭೆಯನ್ನು ನಾವು ಮಾಡಬೇಕಾಗ್ತದೆ. ಒಂದು ASI ಈಸ್ ಪ್ರೈಮರಿಲಿ ಸಿಚುಯೇಟೆಡ್ ಇನ್ ಬೆಂಗಳೂರು. ಅವ್ರದ್ದು ರೀಜನಲ್ ಹೆಡ್ ಇದ್ದಾರೆ. ಅವ್ರ ಜೊತೆ ಕೂಡ ನಾವು ಸಮಾನತೆಯನ್ನು ಸಾಧಿಸಿಬಿಟ್ಟು ಮೊದಲು ನಮ್ಮ ಪ್ರಾಪರ್ಟಿ ಏನಿದೆ ಅದನ್ನು ಸೆಕ್ಯೂರ್ ಮಾಡ್ಕೊಳ್ಳುವಂಥ ಕೆಲಸಗಳಾಗಬೇಕು. ಅತಿಕ್ರಮಣ ಆಗಿದ್ರೆ ಅದನ್ನು ತೆರವುಗೊಳಿಸುವಂಥದ್ದು. ಆನಂತರ ಕೆಲವು ಈ ನಾಟ್ ಸೋ ಇನ್ ಗುಡ್ ಕಂಡೀಷನ್ ಅನ್ನುವಂಥ ಕೆಲವು ಇವು ಪ್ರಕರಣಗಳು ಕೂಡ ಇರಬಹುದು. ಅದೇನಾದ್ರು ಇತ್ತು ಅಂತ ಹೇಳಿದ್ರೆ ಅವರ ಪರ್ಮಿಷನ್ ತೆಗೆದುಕೊಂಡು ಅವರ ಸುಪರ್ದಿಯಲ್ಲಿ ಅಥವಾ ಅವರ ಮಾನಿಟರಿಂಗಲ್ಲಿ ಅದನ್ನು ಸುಧಾರಣೆ ಮಾಡುವಂಥ ಕೆಲಸಗಳನ್ನು ಕೂಡ ಮಾಡೋ ಪ್ರಯತ್ನವನ್ನು ಸಿನ್ಸಿಯರ್ ಆಗಿ ಮಾಡ್ತೀವಿ. ಒತ್ತುವರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಿಲ್ಲೆಯಲ್ಲಿ ಬಹಳಷ್ಟು ನೋಡಿ, ಲಾಸ್ಟ್ ನಾನು ಇವನ್ ನನ್ನ ಪ್ರೀವಿಯಸ್ ಅಸೈನ್ಮೆಂಟಲ್ಲೂ ಕೂಡ ಕಳೆದ ಒಂದೂವರೆ ವರ್ಷದಿಂದ ಕೆರೆಗಳ ಸಂರಕ್ಷಣೆ ಬಗ್ಗೆ ರಾಜ್ಯ ಸರ್ಕಾರದಲ್ಲಿ ಅತ್ಯಂತ ತೀವ್ರತರವಾಗಿ ಅದನ್ನು ಗಮನ ಹರಿಸಲಾಗಿದೆ. ಇಲ್ಲಿವರೆಗೆ ಕೆರೆಗಳ ಅಳತೆಗಳನ್ನೇ ಆಗಿರಲಿಲ್ಲ. ಎಲ್ಲ ಕೆರೆಗಳಂತ ಹೇಳೋದಿಲ್ಲ. ಏನಾಗ್ತಿತ್ತು, ಕೆರೆ ಅಂತ ಹೇಳಿದ್ರೆ ಮೈನರ್ ಇರಿಗೇಷನ್ ಅಥವಾ ಲೋಕಲ್ ಬಾಡಿನ, ಗ್ರಾಮ ಪಂಚಾಯತ, ನಗರಸಭೆನ ಅನ್ನುವಂಥ ಗೊಂದಲಗಳಿರ್ತಾ ಇತ್ತು. ಬಟ್ ಕಳೆದ ಒಂದು 7-8 ತಿಂಗಳ ಹಿಂದೆ ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ಹ್ಯಾಸ್ ಡನ್ ಅ ವೆರಿ ಟ್ರಿಮೆಂಡಸ್ ಕೆಲಸ. ಈ ಹಿನ್ನೆಲೆಯಲ್ಲಿ ಪ್ರತಿಯೊಂದು ಕೆರೆಯನ್ನ ಅವರ ಮಾಲೀಕತ್ವದ ಆಧಾರದ ಮೇಲೆ ವಿಂಗಡಿಸಿದ್ದಾರೆ. ಈಗ ಯಾವುದೂ ಕೆರೆಗೆ
ಮಾಲೀಕರು ಯಾರು ಅನ್ನೋಂಥ ಗೊಂದಲ ಇಲ್ಲವೇ ಇಲ್ಲ. ಪ್ರತಿಯೊಂದು ಕೆರೆಗೆ ಹೂ ಇಸ್ ದ ಓನರ್ ಅನ್ನೋಂಥದ್ದು ಡಿಸೈಡ್ ಆಗಿದೆ. ಆನಂತರ ನನ್ ಅದರ್ ದೆನ್ ಸನ್ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲೇನೆ ನಾನು ಅಟೆಂಡ್ ಮಾಡಿದಂಥದ್ದು 3 ಮೀಟಿಂಗ್ಗಳು ನಾನು ಅಟೆಂಡ್ ಮಾಡಿದ್ದೀನಿ ಈ ಕೆರೆಗಳ ವಿಷಯಕ್ಕೆ ಸಂಬಂಧಿಸಿದಂಗೆ. ಅವರ ಕ್ಲಿಯರ್ ನಿರ್ದೇಶನ ಏನಿದೆ ಅಂತ ಹೇಳಿದ್ರೆ, ಈವನ್ ಟು ದ ಸರ್ವೆ ಡಿಪಾರ್ಟ್ಮೆಂಟ್ ಯಾವಾಗ ರಿಕ್ವೆಸ್ಟ್ ಬರ್ತದೆ ಯಾವುದೇ ಇಲಾಖೆಯಿಂದ ಕೆರೆಗಳ ಅಳತೆ ಕಾರ್ಯಕ್ಕೆ, ಎಲ್ಲಕ್ಕಿಂತ ಮುಖ್ಯವಾಗಿ ಅದನ್ನು ಮಾಡಬೇಕು. ಆನಂತರ ಕೆರೆಗಳ ಪುನರುಜ್ಜೀವನ, ಅದರಲ್ಲಿ ಇಲಾಖೆಯ ಕಾರ್ಯಕ್ರಮದ ಮೂಲಕ ಆಗ್ಬೋದು ಅಥವಾ ಸಿಟಿಜನ್ ಪಾರ್ಟಿಸಿಪೇಷನ್ ಆಗ್ಬೋದು, ಸಮುದಾಯದ ಪಾಲ್ಗೊಳ್ಳುವಿಕೆಯಿಂದ ಆಗ್ಬೋದು. ಈ ಎಲ್ಲ ಒಂದು ಪಾರ್ಟಿಸಿಪೇಟಿವ್ ಅಪ್ರೋಚ್ ಮೂಲಕ ಕೆರೆಗಳನ್ನು ಪ್ರಥಮ ಆದ್ಯತೆ ಆಬ್ವಿಯಸ್ಲಿ ಶರಾವತಿ ನಿರಾಶ್ರಿತರ ಬಗ್ಗೆ. ಯಾಕೆಂತ ಹೇಳಿದ್ರೆ ಹಿಂದಿನ ಜಿಲ್ಲಾಧಿಕಾರಿಗಳು ಗಮನಾರ್ಹವಾಗಿ ಅದರಲ್ಲಿ ಕೆಲಸ ಮಾಡಿದ್ದಾರೆ. ಅದನ್ನು ಮುಂದುವರಿಸ್ಕೊಂಡು ಹೋಗುವಂಥ ಜವಾಬ್ದಾರಿ ನನ್ನ ಮೇಲಿದೆ. ಅದನ್ನು ತ್ವರಿತವಾಗಿ ಅದನ್ನು ಗಮನ ಹರಿಸ್ತೀನಿ. ಎರಡನೇದು, ಫಾರೆಸ್ಟ್ ಇಶ್ಯೂಸ್ಗಳಲ್ಲಿ ಯಾವ ರೀತಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮತ್ತು ನಾಗರಿಕರ ನಡುವೆ ಯಾವ ರೀತಿ ಸಮಾನತೆಯನ್ನು ಸಾಧಿಸಿ ಅದನ್ನು ಒಂದು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ಬೋದು. ದಟ್ ಇಸ್ ಯಾಕೆಂತ ಹೇಳಿದ್ರೆ ಅದನ್ನು ಒಂದು ಒನ್ ಸೈಜ್ ಫಿಟ್ಸ್ ಫಾರ್ ಆಲ್ ಅನ್ನುವಂಥ ಕಾನ್ಸೆಪ್ಟಲ್ಲಿ ಅದು ವರ್ಕ್ ಆಗೋದಿಲ್ಲ. ಪ್ರತಿಯೊಂದು ಕೇಸನ್ನು ಯುನೀಕ್ ಆಗಿ ಅಧ್ಯಯನ ಮಾಡಿಬಿಟ್ಟು ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗತ್ತೆ. ಅದರ ಬಗ್ಗೆ ಎರಡನೇ ಪ್ರಾಧಾನ್ಯತೆಯನ್ನು ಕೊಡಬೇಕಾಗ್ತದೆ. ಆ ನಂತರ ಮೂರನೇದಂತ ಹೇಳೋದಿಲ್ಲ, ಬಟ್ ಇತರ ಪ್ರಾಧಾನ್ಯತೆಗಳು ಏನೇನು ಅಂತ ಹೇಳಿದ್ರೆ, ಮುಖ್ಯವಾಗಿ ಲ್ಯಾಂಡ್ ಎಕ್ವಿಷನ್. ನಾವು ಈಗ ಬೆಂಗಳೂರಿಂದ ಬರಬೇಕಾದ್ರೂ ಕೂಡ ಸುಮಾರು ನಮಗೆ ಡಿಸ್ಟಿಕ್ ಎಂಟರ್ ಆದ ತಕ್ಷಣ 2-3 ನಮಗೆ ಹಿಂಡ್ರೆನ್ಸ್ಗಳು ಸಿಗ್ತದೆ. ಸೊ ಆ ರೀತಿ ಅದನ್ನು ಸ್ಮೂತ್ ಆಗಿ ಲ್ಯಾಂಡ್ ಎಕ್ವಿಷನಲ್ಲಿ ಏನು ಸಮಸ್ಯೆಗಳಿದೆ, ಪರಿಹಾರದಾಗಿರ್ಬೋದು ಅಥವಾ ಕೋರ್ಟ್ ಕೇಸ್ಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅದನ್ನು ಸಾಧ್ಯವಾದಷ್ಟು ನಮ್ಮ ಅಡಿಷನಲ್ ಎ ಜಿ ಅಥವಾ ಗೌರ್ಮೆಂಟ್ ಅಡ್ವೊಕೇಟ್ಸ್ ಜೊತೆ ಸಮನ್ವಯತೆಯನ್ನು ಸಾಧಿಸಿ ಪ್ರಕರಣಗಳನ್ನು ಇತ್ಯರ್ಥಪಡಿಸಿ ಲ್ಯಾಂಡನ್ನು NHA ಆಗ್ಬೋದು ಅಥವಾ ಇತರ ಹೂಎವರ್ ಇಸ್ ದ ಇಂಪ್ಲಿಮೆಂಟಿಂಗ್ ಅಥಾರಿಟಿ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿ ಇಮಿಡಿಯೇಟ್ ಆಗಿ ಅದನ್ನು ಸ್ಮೂತ್ ಫ್ಲೋವನ್ನು ಇನ್ಶೋರ್ ಮಾಡ್ಕೊಳ್ಳೋದು ಹೆಚ್ಚಿನ ಜವಾಬ್ದಾರಿಯಾಗಿದೆ. ಯಾಕೆಂತ ಹೇಳಿದ್ರೆ ಇದು ಪೊಲೀಸ್ ಮತ್ತು ನಮ್ಮ ಇಬ್ಬರಿಗೂ ಪೂರಕವಾಗಿರ್ತಕ್ಕಂಥ ವಿಷಯ. ಆಕ್ಸಿಡೆಂಟ್ಗಳಾಗ್ಬೋದು ಅಥವಾ ಬ್ಲ್ಯಾಕ್ ಸ್ಪಾಟ್ಸ್ಗಳನ್ನು ಐಡೆಂಟಿಫೈ ಮಾಡಿ ಅಲ್ಲಿ ರಿಪೀಟೆಡ್ ಆಗಿ ಕೆಲವು ಅವಘಡಗಳಾಗುವಂಥದ್ದು, ಇದೆಲ್ಲವನ್ನು ಅವಾಯ್ಡ್ ಮಾಡ್ಬೇಕಂತ ಹೇಳಿದ್ರೆ ನಾವು ಅಡ್ಮಿನಿಸ್ಟ್ರೇಟಿವ್ ಈ ಸೊಲ್ಯೂಷನ್ಗಳನ್ನು ತೆಗೆದುಕೊಳ್ಳಬೇಕಾಗತ್ತೆ. ಅದನ್ನು ಹೊರತುಪಡಿಸಿ ನನಗೆ ಮುಖ್ಯವಾಗಿ ರೆವಿನ್ಯೂ ಇಲಾಖೆಯಲ್ಲಿ ಈ ನಿರಂತರವಾಗಿ ನಡೀತಕ್ಕಂಥ ಡೇ ಟು ಡೇ, ಇಟ್ಸ್ ನಾಟ್ ಒನ್ ಟೈಮ್ ಆ್ಯಕ್ಟಿವಿಟಿ. ಕಂದಾಯ ಇಲಾಖೆಯಲ್ಲಿ ಯಾವ ರೀತಿ ನಾವು ಸಿಟಿಜನ್ ಫ್ರೆಂಡ್ಲಿ ಇದ್ದೀವಿ ಅನ್ನುವಂಥದ್ದನ್ನು ನಾವು ಪರಾಮರ್ಶೆ ಮಾಡ್ಕೊಳ್ಬೇಕಾಗತ್ತೆ. ಕೆಲವು ಆಸ್ಪೆಕ್ಟ್ಗಳಲ್ಲಿ ನಮ್ಮ ಜಿಲ್ಲೆ ತುಂಬ ಚೆನ್ನಾಗಿ ಪ್ರೋಗ್ರೆಸ್ಸಲ್ಲಿದೆ. ಕೆಲವು ಪ್ಯಾರಾಮೀಟರ್ಗಳಲ್ಲಿ ನಾವು ಮಧ್ಯಸ್ತರದಲ್ಲಿದ್ದೀವಿ. ಇನ್ನು 1-2 ಪ್ಯಾರಾಮೀಟರ್ಗಳಲ್ಲಿ ಸ್ವಲ್ಪ ಕಡಿಮೆನೂ ಇದ್ದೀವಿ. ಸೊ ಆ ಎಲ್ಲ ವಿಷಯಗಳನ್ನು ನಾನು ಪರಿಗಣನೆಗೆ ತೆಗೆದುಕೊಂಡು ಸಾಧ್ಯವಾದಷ್ಟು ನಾವು ಪ್ರಗತಿಯನ್ನು ಒಂದು ಅಟ್ಲೀಸ್ಟ್ ನಮ್ಮ ಸ್ಟೇಟ್ ಲೆವೆಲ್ ರಿವ್ಯೂ ಮಾಡುವಂಥ ಸಂದರ್ಭದಲ್ಲಿ ಶಿವಮೊಗ್ಗ ಜಿಲ್ಲೆ ಪ್ರಥಮ ಒಂದು 2-3 ಸ್ಥಾನಗಳಲ್ಲಿ ಇರೋ ರೀತಿ ಆಗಬೇಕು ಅನ್ನುವಂಥದ್ದು ನನ್ನ ಆಶಯವಾಗಿದೆ. ಅದು ಹೊರತುಪಡಿಸಿ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥದ್ದು, ಟೂರಿಸಂ ಆಲ್ರೆಡಿ ಒಳ್ಳೆ ರೆಸ್ಪಾನ್ಸ್ ಇದೆ. ಆದರೂ ಕೂಡ ಇನ್ನೂ ಹೆಚ್ಚಿನ ಏನು ಅನ್ನೋನ್ ಪ್ಲೇಸಸ್ ಇದೆ ಅಥವಾ ಕೆಲವು ಸಾರ್ವಜನಿಕರ ಸ್ಕ್ಯಾನರಲ್ಲಿ ಇನ್ನೂ ಬರದೇ ಇರತಕ್ಕಂಥ ಕೆಲವು ಹಿಡನ್ ಜೆಮ್ಸ್ ಅಂತ ಏನಿರ್ತಾವಲ್ಲ, ಅಂಥವನ್ನು ಕೂಡ ನಾವು ಸಾಧ್ಯವಾದಷ್ಟು ಅದಕ್ಕೆ ಪ್ರಚಾರವನ್ನು ಕೊಟ್ಟು ಜನರು ಕೂಡ ಅಲ್ಲಿ ಹೋಗೋ ರೀತಿ ಆಗಬೇಕು. ಅನಂತರ ಆ ಸ್ಥಳಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಕೊಡುವಂಥ ವ್ಯವಸ್ಥೆಗಳು ಕೂಡ ಮಾಡಬೇಕು ಅನ್ನೋಂಥ ಆಲೋಚನೆ. ಈ ಜಿಲ್ಲೆ ನಮ್ಮ ಇಡೀ ಕರ್ನಾಟಕದಲ್ಲೇ ಒಂದು ಪ್ರಾಮುಖ್ಯತೆಯನ್ನು ಹೊಂದಿರುವ ಜಿಲ್ಲೆ. ಇಲ್ಲಿ ನಮಗೆ ಒಂದು ಅವಕಾಶ ಸಿಕ್ಕಿರೋದು ತುಂಬ ಹೆಮ್ಮೆಯ ವಿಚಾರ. ನಾನು ಕನ್ನಡದವನಾಗಿದ್ದರಿಂದ ಹುಟ್ಟಿದಾಗಿಂದನೂ ಜೋಗ್ ಬಂದಿದ್ದೀವಿ. ನಾವು ಫ್ಯಾಮಿಲಿ ಜೊತೆ ಜೋಗ ನೋಡಿದ್ದೀವಿ, ಇಲ್ಲಿ ಲಯನ್ ಸಫಾರಿ ಇಲ್ಲಿಗೂ ಬಂದಿದ್ದೀವಿ. ಸೊ ಇದನ್ನೆಲ್ಲ ನೋಡಿ ಬಂದು ಈ ಒಂದು ಜಾಗದಲ್ಲೇ ನನಗೆ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ಕಿರೋದು ನನ್ನ ಭಾಗ್ಯ ಅಂತಲೇ ಹೇಳ್ಬೋದು. ಆಮೇಲೆ ಈ ಮಲೆನಾಡಿನ ಜನತೆ ಬಗ್ಗೆ ನನಗೆ ಮತ್ತು ಮಲೆನಾಡಿಗೆ ಯಾಕೆ ಒಂದು ಭಾವುಕ ಸಂಬಂಧ ಅಂತ ಅಂದರೆ, ನಾನು ಓದಿದ್ದು ಆಂಗ್ಲ ಮಾಧ್ಯಮದಲ್ಲಿ ಆಗಿದ್ರೂ ಕೂಡ ನನ್ನ ಪರೀಕ್ಷೆಯನ್ನು ನಾನು ಕನ್ನಡ ಸಾಹಿತ್ಯದನ್ನೇ ತಗೊಂಡು ಬರೆದಿದ್ದು. ಇಲ್ಲಿ ಯಾರು ನಮ್ಮ ಕುವೆಂಪು ಅವರಾಗಿರ್ಬೋದು, ಪೂರ್ಣಚಂದ್ರ ತೇಜಸ್ವಿಯವರಾಗಿರ್ಬೋದು, ಮತ್ತು ಅನಂತಮೂರ್ತಿಯವರಾಗಿರ್ಬೋದು, ಅವರೆಲ್ಲರೂ ಕೂಡ ಅವರಿಂದಾನೇ ನಾನು ಇವತ್ತಿಲ್ಲಿ ಇದ್ದೀನಿ ಅಂತ ಹೇಳಿದ್ರೆ ತಪ್ಪಾಗಲಾರದು.
ಅದಕ್ಕೋಸ್ಕರನೇ ಈ ಸಂಬಂಧವನ್ನು ಇನ್ನೂ ಗಾಢವಾಗಿ ಮಾಡ್ಕೊಳೋದಕ್ಕೆ ಪ್ರಾಯಶಃ ಈ ಒಂದು ಅವಕಾಶ ಸಿಕ್ಕಿದೆ. ಶಿವಮೊಗ್ಗ ಅಂದಿದ ತಕ್ಷಣ ಕೆಲವು ವಿಚಾರಗಳು ಇಮಿಡಿಯೇಟ್ ಆಗಿ ಬಂದ್ಬಿಡುತ್ತೆ. ನಿಮಗೆ ಗೊತ್ತಿದ್ದ ಹಾಗೆ ಸೆನ್ಸಿಟಿವ್ ಡಿಸ್ಟ್ರಿಕ್ಟ್, ಇಟ್ ಈಸ್ ಮತಿ ವಿಚಾರದಲ್ಲಾಗಿರ್ಬೋದು ಮತ್ತು ರಾಜಕೀಯ ವಿಚಾರದಲ್ಲಾಗಿರ್ಬೋದು, ಇತರೆ ವಿಚಾರದಲ್ಲಾಗಿರ್ಬೋದು ಕೂಡ ಒಂದು ಸೂಕ್ಷ್ಮವಾದ ಜಿಲ್ಲೆ ಅಂತ ಎಲ್ಲರಿಗೂ ಗೊತ್ತಿದೆ. ಆ ಸೂಕ್ಷ್ಮತೆಯನ್ನು ನಾವು ಜನರ ವಿಶ್ವಾಸದ ಮುಖಾಂತರ ಒಂದು ನಾವು ಸ್ಟಿಚ್ ಮಾಡಬೇಕಾಗತ್ತೆ. ಅದಕ್ಕೆ ನಾವು ಯಾವಾಗಲೂ ಹೇಳೋದು, ಕೇವಲ ನಮ್ಮ ಜಿಲ್ಲಾಡಳಿತ ಒಂದಿರದೇ ಅಲ್ಲ, ಅದು ಜಿಲ್ಲಾಡಳಿತದ ಜೊತೆಗೆ ನಮಗೆ ಸಾರ್ವಜನಿಕರ ವಿಶ್ವಾಸ ಕೂಡ ಬೇಕಾಗುತ್ತೆ. ಅವರ ಏನು ವಿಚಾರ ವಿನಿಮಯಗಳಿದೆ ಅದಕ್ಕೆ ಸ್ಪಂದಿಸೋದಕ್ಕೆ ನಾವೆಲ್ಲ ಇರೋದು. ಸೊ ಆ ನಿಟ್ಟಿನಲ್ಲೇ ನಾವೆಲ್ಲರೂ ಸೇರಿ ಕೆಲಸ ಮಾಡ್ತೀವಿ ಅಂತ ಒಂದು ಖುಷಿಯಿಂದ ಹೇಳ್ಬೋದು. ನಾನು ಸಾಹೇಬರು ನಮಗೆ ಮುಂಚೆಯಿಂದನೂ ಪರಿಚಯ, ಅವರ ಜೊತೆ ನನಗೆ ಒಂದು ಕೆಲಸ ಮಾಡೋಕ್ಕೆ ಸಿಕ್ಕಿರೋದು ಕೂಡ ಐ ಆಮ್ ವೆರಿ ಹ್ಯಾಪಿ. ಒಟ್ಟಿಗೆ ಬಂದಿದ್ದೀವಿ, ಅದಕ್ಕೇನೆ ಒಟ್ಟಿಗೇನೆ ನಾವು ಜನರ ಒಂದು ಸಾಗರದಲ್ಲಿ ಎಲ್ಲರ ಜೊತೆನೂ ಕರ್ಕೊಂಡು ಮುಂದೆ ಹೋಗ್ತೀವಿ ಅನ್ನೋ ವಿಶ್ವಾಸ ನನಗಿದೆ. ವಿ ಆಲ್ವೇಸ್ ಲುಕ್ ಫಾರ್ವರ್ಡ್ ಟು ಅ ವೆರಿ ಪ್ಲೆಸೆಂಟ್ ಇಂಟ್ರಾಕ್ಷನ್ ವಿತ್ ದ ಪ್ರೆಸ್. ಯು ಆರ್ ದ ಬ್ರಿಡ್ಜ್, ನೀವೇ ಸೇತುವೆ ನಮ್ಮ ಮತ್ತು ಜನರ ಮಧ್ಯೆ. ಅವರ ಸಮಸ್ಯೆಗಳೇನಾಗಿದ್ರು ನಮ್ಮ ಗಮನಕ್ಕೆ ತರ್ತೀರಾ, ನಮ್ಮ ವಿಚಾರ ವಿನಿಮಯ. ಕೋಮು ಸೂಕ್ಷ್ಮತೆ ಅಂತ ಬಂದಾಗ ಮೊದಲನೇದಾಗಿ ನಾವು ಗ್ರೌಂಡಲ್ಲಿರೋ ಇನ್ಫಾರ್ಮೇಷನನ್ನು ನಾವು ತಗೊಳೋದಕ್ಕೆ ಪ್ರಥಮ ಆದ್ಯತೆಯನ್ನು ನೀಡ್ತಾ ಇದ್ದೀವಿ. ಬಿಕಾಸ್ ಗ್ರೌಂಡಿಂದನೇ ನಮಗೆಲ್ಲ ಬರೋದು. ಸೊ ನಮ್ಮಲ್ಲಿ ಆಲ್ರೆಡಿ ನಮ್ಮ SAF ಪಡೆ ಇಸ್ ಡೂಯಿಂಗ್ ಅ ವೆರಿ ಗುಡ್ ಜಾಬ್. ಅದ್ರ ಜೊತೆಗೆ ನಮ್ಮ ಇಂಟೆಲಿಜೆನ್ಸ್ ಪಡೆನೂ ಕೆಲಸ ಮಾಡ್ತಾ ಇದೆ. ಅಲಾಂಗ್ ವಿತ್ ದಟ್ ನಮ್ಮ ಏನು ಒಂದು ಪ್ಲಾನ್ ಇದೆ ಅಂದರೆ ಆದಷ್ಟು ಜನರ ಜೊತೆ ಇಂಟ್ರಾಕ್ಷನನ್ನು ಮೇಂಟೈನ್ ಮಾಡೋದು ಅಂತ. ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ವಿ ಆರ್ ಗೋಯಿಂಗ್ ಟು ಹ್ಯಾವ್ ರೆಗ್ಯುಲರ್ ಯೂತ್ ಕಮಿಟಿ ಮೀಟಿಂಗ್ಸ್. ಯಾಕಂದರೆ ಇಲ್ಲಿ ನಮಗೆ ಯಾರ ಬಗ್ಗೆ ಮಾಹಿತಿ ಬೇಕು, ಯಾರಿಗೆ ತಿಳುವಳಿಕೆಯನ್ನು ನೀಡಬೇಕು, ಎಲ್ಲ ಬಂದ್ಬಿಟ್ಟು ಆ ಯೂತ್ಸೇ ಆಗಿರ್ತಾರೆ. ಬಿಟ್ವೀನ್ ದಿ ಏಜ್ ಆಫ್ 16 to 25 ಅವರೇ ನಮಗೆ ಮೇನ್ ಟಾರ್ಗೆಟ್ ಆಗಿರ್ತಾರೆ. ಅವರ ಒಂದು ಯೂತ್ ಕಮಿಟಿ ಮೀಟಿಂಗ್ಸನ್ನು ಮಾಡಿ ಅಲ್ಲಿ ಒಂದು ಸ್ವಲ್ಪ ಇನ್ಫಾರ್ಮೇಷನ್ನ ಗ್ಯಾದರ್ ಮಾಡೋದಕ್ಕೆ ನಾವು ಒಂದು ಪ್ಲ್ಯಾನ್ ಮಾಡ್ತೀವಿ. ಇನ್ಫಾರ್ಮೇಷನ್ ಇಸ್ ಎವ್ರಿಥಿಂಗ್. ಆ್ಯಂಡ್ ರೂಮರ್ ಮಾಂಗರಿಂಗ್, ಇಲ್ಲಿ ನಮ್ಮಲ್ಲಿ ಫೇಕ್ ನ್ಯೂಸ್ ಮತ್ತು ರೂಮರ್ ಅಂತೆ ಕಂತೆ ಸ್ಟೋರಿಗಳು ಅವು ಬೇಗ ಸ್ಪ್ರೆಡ್ ಆಗುತ್ತೆ ಇನ್ ದ ಏಜ್ ಆಫ್ ಸೋಷಿಯಲ್ ಮೀಡಿಯಾ. ಅದನ್ನು ಕೌಂಟರ್ ಮಾಡೋದಕ್ಕೆ ವಿ ವಿಲ್ ನೀಡ್ ದ ಮೀಡಿಯಾ ಸಪೋರ್ಟ್. ಆ್ಯಂಡ್ ಇಮಿಡಿಯೇಟ್ಲಿ ಇಫ್ ಎನಿಬಡಿ ಇಸ್ ಫೌಂಡ್ ರೂಮರ್ ಮಾಂಗರಿಂಗ್, ಅವ್ರ ಮೇಲೆ ಕಠಿಣವಾಗಿ ಕಾನೂನಾತ್ಮಕ ಕ್ರಮವನ್ನು ತಗೊಳ್ಳಲಾಗುತ್ತೆ. ಯಾಕಂದರೆ ರಾಜಕೀಯದ ಬಗ್ಗೆ ನಾವು ಇಲ್ಲಿ ಮಾತಾಡೋದು ಸೂಕ್ತ ಅಲ್ಲ. ನಾವೆಲ್ಲ ಬಂದಿರೋದು ಇಲ್ಲಿ ಸಮಾಜಕ್ಕೆ ಒಂದು ಕೆಲಸ ಮಾಡೋದು, ಸಮಾಜಕ್ಕೆ ಒಳ್ಳೆತನಕ್ಕೆ ಎಲ್ಲರೂ ಕೂಡ ಆಲ್ ಆಫ್ ಅಸ್ ಆರ್ ದೇರ್ ಫಾರ್ ದಟ್. ಅದ್ರ ಮೇಲೇನೆ ಅದು ಏನೇ ಆಗಿರಲಿ ಅನ್ನ ಅಟ್ ದಿ ಎಂಡ್ ಆಫ್ ದ ಡೇ ಆಲ್ ಆಫ್ ಅಸ್ ಆರ್ ವರ್ಕಿಂಗ್ ಫಾರ್ ಪಬ್ಲಿಕ್. ನಾವು ಕೆಲಸ ಮಾಡ್ತಾ ಇರೋದು ಪಬ್ಲಿಕ್ಕಿಗೋಸ್ಕರನೇ. ಯಾರದೇ ಏನೇ ಇದ್ರೂ ಈಗ ಎಲ್ಲರಿಗೂ ಇಶ್ಯೂ ಬಗ್ಗೆ ಕರೆಕ್ಟಾಗಿ ಏನು ನೈಜತೆ ಇದೆ ಆ ನೈಜತೆಯನ್ನು ತಿಳ್ಕೊಂಡ್ರೆ ಅದ್ರ ತಕ್ಕಂಗೆ ಕಾನೂನಾತ್ಮಕ ಕ್ರಮ ಆಗೇ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ. ಈಗ ಕೋಮು ಸೂಕ್ಷ್ಮತೆ ಅಂತ ಬಂದಾಗ ಮೊದಲನೇದಾಗಿ ನಾವು ಗ್ರೌಂಡಲ್ಲಿರೋ ಇನ್ಫಾರ್ಮೇಷನನ್ನು ನಾವು ತಗೊಳೋದಕ್ಕೆ ಪ್ರಥಮ ಆದ್ಯತೆಯನ್ನು ನೀಡ್ತಾ ಇದ್ದೀವಿ. ಬಿಕಾಸ್ ಗ್ರೌಂಡಿಂದನೇ ನಮಗೆಲ್ಲ ಬರೋದು. ಸೊ ನಮ್ಮಲ್ಲಿ ಆಲ್ರೆಡಿ ನಮ್ಮ SAF ಪಡೆ ಇಸ್ ಡೂಯಿಂಗ್ ಅ ವೆರಿ ಗುಡ್ ಜಾಬ್. ಅದ್ರ ಜೊತೆಗೆ ನಮ್ಮ ಇಂಟೆಲಿಜೆನ್ಸ್ ಪಡೆನೂ ಕೆಲಸ ಮಾಡ್ತಾ ಇದೆ. ಅಲಾಂಗ್ ವಿತ್ ದಟ್ ನಮ್ಮ ಲಾಸ್ಟ್ ಇಯರ್ ವೆನ್ ಐ ಸಾ ದಿ ಸ್ಟ್ಯಾಟಿಸ್ಟಿಕ್ಸ್ ಇಟ್ ಈಸ್ ಅರೌಂಡ್ 150 ಇದೆ. ಬಟ್ ಲಾಸ್ಟ್ 3 years ತೊಗೊಂಡ್ರೆ ನಿಮ್ಮ ಲೆಕ್ಕ ಕರೆಕ್ಟಾಗೇ ಇದೆ. ಸೊ ದಟ್ ಈಸ್ ದ ಹೋಲ್ ಪಾಯಿಂಟ್. ಬಟ್ ಅಗೇನ್ ಅವೇರ್ನೆಸ್ ಮಾಡೋದ್ರಿಂದನೂ ಪೋಕ್ಸೋ ಜಾಸ್ತಿ ಆಗುತ್ತೆ. ಸೊ ದಟ್ ಈಸ್ ಒನ್ ಮೋರ್ ಥಿಂಗ್. ಇಲ್ಲಾಂದರೆ ಅಲ್ಲೇ ಹಂಗೆ ಮುಚ್ಚೋಗ್ಬಿಡೋದು. ಬಟ್ ಅಟ್ಲೀಸ್ಟ್ ಇವಾಗ ಆಚೆ ಬರ್ತಾ ಇದೆ. ಆಚೆ ಬಂದಾಗ ಆಟೋಮ್ಯಾಟಿಕಲಿ ಇಟ್ ಹ್ಯಾಸ್ ಅ ಡಿಟರೆಂಟ್ ಎಫೆಕ್ಟ್. ಸೊ ಆ್ಯಂಡ್ ನಾವು ನಮ್ಮ DC ಸಾಹೇಬರು ಒಂದು ಆದೇಶ ಕೊಟ್ಬಿಟ್ಟಿದ್ದಾರೆ. CDPOಗಳು ನಮ್ಮಲ್ಲಿ ಯಾರು CDPOಗಳು ಇದ್ದಾರೆ, ನಮ್ಮ 1098 ಅಂತ ಏನಿದೆ, 1098 ಅಂತ ಒಂದು ನಂಬರ್ ಇದೆ. ಆ ನಂಬರ್ಗೆ ಯಾರಾದರೂ ಫೋನ್ ಮಾಡಿಬಿಟ್ಟು ಅಲ್ಲಿ ಕಂಪ್ಲೇಂಟ್ ಕೊಡ್ಬೋದು ಅನಾನಮಸ್ ಆಗಿ. ಆ ಕಂಪ್ಲೇಂಟನ್ನು CDPOಗಳು ಕಂಪಲ್ಸರಿ ಫಾಲೋ ಅಪ್ ಮಾಡಬೇಕು ಅಂತ ಆದೇಶ ಕೊಟ್ಬಿಟ್ಟಿದೆ. ಅದು ಇಲ್ಲ, ಹಿಂದೆ ಎಲ್ಲ CDPOಗಳು ಫಾಲೋ ಅಪ್ ಮಾಡ್ತಾ ಇರಲಿಲ್ಲ. ಇದು ನಮ್ಮ DC ಸಾಹೇಬರು ಒನ್ ಆಫ್ ದ ಫಸ್ಟ್ ಮೀಟಿಂಗ್ಸ್ ವಿ ಹ್ಯಾಡ್, ಹಿ ಟೋಲ್ಡ್ ದಿಸ್ ಇಸ್ ಒನ್ ಥಿಂಗ್ ದಟ್ ಐ ವಾಂಟ್ ಟು ಫಾಲೋ ಅಪ್.
ಅದನ್ನು ನೀವು ಮತ್ತು ನಾವು ಇಬ್ಬರು ಸೇರಿ ಮಾಡೋಣ ಅಂತ ಹಿ ಹ್ಯಾಸ್ ಇನ್ಸ್ಟ್ರಕ್ಟೆಡ್. ಆ್ಯಂಡ್ ಸಿಮಿಲರ್ಲಿ ಆಲ್ ಆಫ್ ಅಸ್ ವಿಲ್ ವರ್ಕ್ ಟುವರ್ಡ್ಸ್ ದಿಸ್. ಇದು ಅವೇರ್ನೆಸ್ ಕೂಡ ಆಗುತ್ತೆ. ಆ್ಯಂಡ್ ಅವೇರ್ನೆಸ್ ಇಸ್ ದಿ ಫಸ್ಟ್ ಸ್ಟೆಪ್. ಆಲ್ದೋ ದ ಕೇಸಸ್ ವಿಲ್ ಇನ್ಕ್ರೀಸ್ ಇನ್ ದ ಬಿಗಿನಿಂಗ್, we will see a downward trend in the coming years. Last year when I saw the